ನಮಸ್ಕಾರಗಳು ಸ್ನೇಹಿತರ ಫ್ರೆಂಡ್ಸ್, ಇಂದು ನಾವು ಕೇಳಲಿರುವಂತಹ ಕತೆ ಒಂದು ಪುನರ್ವಿವಾಹದ ಕನಸು ಕಂಡ ಮಹಿಳೆಯ ಹೃದಯದ ಮಾತಾಗಿದೆ. ಫ್ರೆಂಡ್ಸ್, ಇವರ ಹೆಸರು ಶಿಲ್ಪಾ ಅಂತ, ಬದಲಾಯಿಸಲಾದ ಹೆಸರು ಎಂದು ಕೂಡ ತಿಳಿಸಲಾಗ್ತಿದೆ. ಮೈಸೂರು ಜಿಲ್ಲೆಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು. ಬಾಲ್ಯದಿಂದಲೇ ತುಂಬ ವಿಧೇಯಳಾಗಿದ್ದ ಶಿಲ್ಪಾ ಪೋಷಕರ ಕನಸುಗಳಿಗೆ ತಕ್ಕಂತೆ ಬದುಕುತ್ತಿದ್ದಳು. ಕಾಲೇಜು ಮುಗಿದ ಕೂಡಲೇ ಮದುವೆಯಾಯಿತು. ಆದರೆ ವಿಧಿಯಾಟ ಯಾವಾಗಲೂ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಪತಿ ಅಕಸ್ಮಾತ್ ಆರೋಗ್ಯ ಸಮಸ್ಯೆಯಿಂದ ಅಗಲಿದರು ಎಂದು ತಿಳಿಸಿಕೊಟ್ಟಿದ್ದಾರೆ. ಈಗ ಶಿಲ್ಪಾ ಕೇವಲ 27 ವರ್ಷ ವಯಸ್ಸಿನವಳು. ಹೃದಯ ಭಂಗವಾಗಿ ಜೀವನ ನಿಲ್ಲಿಬಿಟ್ಟಂತಾಗಿತ್ತು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ನನಗೆ ಒಂದು ಮಗು ಕೂಡ ಆಗಿದೆ ಎಂದು ತಿಳಿಸಿದ್ದಾರೆ. ಆಕೆಯ ಕಣ್ಣಿನ ಬೆಳಕು, ಮಗುವಿನ ನೆನಪಿನಲ್ಲಿ ಬದುಕಿಗೆ ಅರ್ಥ ಸಿಕ್ಕರೂ ಒಂಟಿತನ ಕಾಡುತ್ತಲೇ ಇತ್ತು. ಸಮಾಜದ ಒತ್ತಡ, ಸಂಬಂಧಿಗಳ ಪ್ರಶ್ನೆಗಳು ಮತ್ತು ಹೃದಯದ ನೋವು ಇವೆಲ್ಲದರ ನಡುವೆ ಶಿಲ್ಪಾ ದಿನಗಳನ್ನು ಕಳೆಯುತ್ತಿದ್ದಳು ಎಂದು ತಿಳಿಸಲಾಗ್ತಿದೆ. ಆದರೆ ಈಗ ಒಬ್ಬ ಸಂಗಾತಿ ಕೂಡ ಅವರಿಗೆ ಬೇಕಂತೆ. ಯಾರಿಗಾದರೂ ನಿಜವಾಗಿಯೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಫ್ರೆಂಡ್ಸ್, ಆದರೆ ಸಮಯವು ದೊಡ್ಡ ಗುರುವೇ. ಇಂದು ಶಿಲ್ಪಾ ತನ್ನ ಬದುಕಿಗೆ ಹೊಸ ಅರ್ಥ ನೀಡಲು ಬಯಸುತ್ತಾಳೆ. ಮಗುವಿಗೆ ತಂದೆಯ ಮಮತೆ, ತಾನು ಪ್ರೀತಿ, ಈ ಇಬ್ಬರು ಕನಸನ್ನು ಸಾಕಾರಗೊಳಿಸಲು ಪುನರ್ವಿವಾಹವನ್ನು ನಿರ್ಧರಿಸಿದ್ದಾಳೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಅವಳ ಕನಸುಗಳನ್ನು ನಾವು ನೋಡೋದಾದರೆ, ಅವಳು ಬಯಸುವುದು ಒಬ್ಬ ನಿಜವಾದ ಸಂಗಾತಿಯನ್ನು. ಅರ್ಥ ಮಾಡಿಕೊಳ್ಳುವ ವಯಸ್ಸು, ಆಸ್ತಿ, ರೂಪ ಇವು ಮುಖ್ಯವಲ್ಲ. ಅವಳ ಮಗು ತಂದೆಯಂತೆ ಕಾಣುವವರು, ಹಾಗೆ ಅವಳ ಮನದ ಮಾತುಗಳನ್ನು ಅರಿಯುವವರು ಬೇಕು ಎಂದು ಅವರು ಕೇಳಿಕೊಂಡಿದ್ದಾರೆ. ಹಾಗೆ ಅವಳು ಹೇಳುವಂತಹ ಮಾತುಗಳು ಮನಸ್ಸನ್ನು ಮುಟ್ಟುತ್ತವೆ ನೋಡಿ. ನನ್ನ ಹೃದಯ ಒಮ್ಮೆ ಮುರಿದಿದ್ದರೂ ಪ್ರೀತಿಯ ಬಾಗಿಲು ಮುಚ್ಚಿಲ್ಲ. ಯಾರಾದರೂ ನನಗೆ ಕೈ ಹಿಡಿದುಕೊಂಡರೆ ಬದುಕಿನ ಹೊಸ ಕಥೆಯನ್ನು ಮತ್ತೆ ಮತ್ತೆ ಹರಡುತ್ತದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಕೊನೆಯದಾಗಿ ಅವಳ ಮನದಾಳದ ಆಹ್ವಾನವನ್ನು ನಾವು ನೋಡೋದಾದರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನನ್ನ ಬದುಕಿಗೆ ಹೊಸ ಅರ್ಥವನ್ನು ನೀವು ನೀಡಬಹುದು ಎಂದು ಕೂಡ ಅವರು ಕೊನೆಯದಾಗಿ ಆಹ್ವಾನವನ್ನು ಮಾಡಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.